ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಸರ್ಕಾರದ ವೈಫಲ್ಯಗಳನ್ನು ಟೀಕೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈ ಸರ್ಕಾರಕ್ಕೆ 11 ಜನ ಕಾಲ್ತೊಳುತಕ್ಕೆ ಯುವಕ ಯುವತಿಯರು ಬಲಿಯಾಗಿದ್ದರೂ ಕೂಡ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಪಶ್ಚಾತ್ತಾಪ ಇಲ್ಲದೇ ಇರುವಂಥದ್ದು ದುರಂತ. ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಡಾಫೆಯ ಮಾತುಗಳನ್ನು ಹೇಳುವಂಥದ್ದು, ಬಹಿರಂಗವಾಗಿ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ನೋಡಿದಾಗ 11 ಜನ ಸಾವಾಗಿದ್ದಕ್ಕೆ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪಶ್ಚಾತ್ತಾಪ ಇಲ್ಲಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ವಿಜಯೋತ್ಸವ ಹೇಗೆ ನಡೀತು ಅಂತ ಕೇಳಿದರೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪೈಪೋಟಿಯಿಂದ ಸಂಭ್ರಮದಲ್ಲಿ ಭಾಗವಹಿಸಿದರು. ಉಪಮುಖ್ಯಮಂತ್ರಿಗಳು ಏರ್ಪೋರ್ಟಿಗೆ ಹೋಗ್ತಾರೆ, ಸ್ಟೇಡಿಯಮಿಗೆ ಹೋಗ್ತಾರೆ, ಮುಖ್ಯಮಂತ್ರಿಗಳು ವಿಧಾನಸಭೆಯ ಮೆಟ್ಟಿಲುಗಳ ಮೇಲೆ ನಿಂತ್ಕೋತಾರೆ. ಪೈಪೋಟಿಯ ಮುಖಾಂತರ ಸಂಭ್ರಮವನ್ನು ಮಾಡಿ ವೈಫಲ್ಯ ಆದಾಗ ನಮಗೇನು ಸಂಬಂಧ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಇವತ್ತು ಮಾತಾಡ್ತಾರೆ ಅಂತಂದರೆ ಕರ್ನಾಟಕದ ದುರಂತ ಇದು. ಅವ್ರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ನಾವು ಅವತ್ತಿಂದನೂ ಆರಂಭ ಮಾಡಿದ್ದೇವೆ, ಇದನ್ನು ಮುಂದುವರಿಸ್ತೇವೆ. ನೋಡಿ, ವಿಮಾನ ದುರಂತಕ್ಕೂ ಇದಕ್ಕೂ ಹೋಲಿಕೆಯನ್ನು ಮಾಡುವಂಥದ್ದು ಸರಿಯಲ್ಲ. ವಿಮಾನ ದುರಂತ ಅದು ಯಾವ ತಾಂತ್ರಿಕ ಕಾರಣದಿಂದ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಇದು ಇವರ ವೈಫಲ್ಯದಿಂದನೇ ಆಗಿರುವಂಥದ್ದು. ಬಂದಂಥ 1.5-2 ಲಕ್ಷ ಜನರನ್ನು ಈ ಸರ್ಕಾರ ಬೆಂಗಳೂರಿನಂಥ ಸಿಟಿಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಇನ್ನು 7 ಕೋಟಿ ಜನರನ್ನು ಹೇಗೆ ಇವರು ನಿಯಂತ್ರಿಸ್ತಾರೆ? ಅಥವಾ 7 ಕೋಟಿ ಜನರಿಗೆ ಯಾವ ರೀತಿ ರಕ್ಷಣೆಯನ್ನು ಮಾಡ್ತಾರೆ? ಬೆಂಗಳೂರು ಯಾವುದೋ ಒಂದು ಕಡೆಗೆ ಬಂದಂಥ 1.5 ಲಕ್ಷ ಜನರನ್ನು ನಿಯಂತ್ರಣ ಮಾಡಲಿಕ್ಕೆ ಆಗದಲ್ಲೇ ಇರುವಂಥ ಸರ್ಕಾರ ಇನ್ನು 7 ಕೋಟಿಯ ಜನ ಇವರಿಂದ ಯಾವುದನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಹಾಗಾಗಿ ಯಾವ ಘಟನೆಗಳಾದರೂ ಕೂಡ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ಒಂದು ಉಡಾಫೆಯ ಮುಖ್ಯಮಂತ್ರಿಯನ್ನು ಈ ಕರ್ನಾಟಕ ಹೊಂದಿದೆ. ವಾಲ್ಮೀಕಿ ನಿಗಮನ ಆದಾಗ ನನಗೇನು ಗೊತ್ತಿಲ್ಲ, ಮೂಢ ನಿಗಮ ಹಗರಣ ಆದಾಗ ನನಗೇನು ಗೊತ್ತಿಲ್ಲ, ಅಬ್ಕಾರಿ ಹಗರಣ ಆದಾಗ ನನಗೇನು ಗೊತ್ತಿಲ್ಲ, ಈಗ ಜಾತಿ ಗಣತಿ ಆದಾಗ ಹೈಕಮಾಂಡ್ ಹೇಳಿದ್ದು. ಅಂದರೆ ಎಲ್ಲದಕ್ಕೂ ಕೂಡ ಒಂದು ಸಬೂಬನ್ನು ಹೇಳ್ತಾ ಇದ್ದಾರೆ ವಿನ ನೇತೃತ್ವ ವಹಿಸಿದವರು ತನಗೆ ಬಂದಿದೆ ಅಂತ ಹೇಳ್ಕೋಬೇಕು. ಚುನಾವಣೆಯಲ್ಲಿ ಸೋತಾಗ ಅದು EVM ಕಾರಣಕ್ಕೆ ಸೋತ್ವಿ ಅನ್ನೋದು, ಇಲ್ಲಿ ಕಾಲ್ ತೊಳೆದುಕೊಳ್ಳೋಗಾದಾಗ ಪೊಲೀಸರ ವೈಫಲ್ಯ ಅಂತ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ನಾವು ವಿರೋಧ ಪಕ್ಷವಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಅವ್ರು ರಾಜೀನಾಮೆ ಕೊಡುವ ತನಕವೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಒಂದು ವಿಶೇಷವಾದಂಥ ಅಧಿವೇಶನ ಕರೀರಿ, ಇದನ್ನು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಚರ್ಚೆ ಮಾಡುವಂಥ ಆಸಕ್ತಿ ಇದ್ದರೆ ಅಧಿವೇಶನ ಕರೀರಿ, ನಾವು ಚರ್ಚೆ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ ನೆಗ್ಲ ಮೇಲೆ ಹೊತ್ಕೊಳ್ಳೋದು ಆಮೇಲೆ ನೋಡೋಣ. ಅವ್ರು ಫಸ್ಟ್ ಸೈಕಲ್ ಸರಿಯಾಗಿ ಹೊಡೆದು ಸೈಕಲ್ ಸವಾರಿಯನ್ನು ಸರಿಯಾಗಿ ಮಾಡಲಿ, ಆಮೇಲೆ ನಮ್ಮ ನೆಗ್ಲ ಮೇಲೆ ಹೊತ್ಕೊಂಡು ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.